ಕಾಲೇಜ್ ಅವರು ಇದನ್ನ ಇನ್ಸ್ಪೈರ್ ಆಗಿ ತೆಗೆದುಕೊಂಡು ಸಮಾಜಮುಖಿ ಕಾರ್ಯಕ್ಕೆ ಎಲ್ಲ ವಿದ್ಯಾರ್ಥಿಗಳನ್ನ ಒಗ್ಗೂಡಿಸಬೇಕೆನ್ನುವಂತ ಪ್ರಯತ್ನವನ್ನ ವೆಂಕಟರಾಮ ಪದವಿ ಪೂರ್ವ ಕಾಲೇಜು ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಪ್ರತಿ ವರ್ಷ ನಾವು ಒಮ್ಮೆ ಬಿಸ್ನೆಸ್ ಡೇ ಅಂತ ಹೇಳಿ ಆರ್ಗನೈಸ್ ಮಾಡ್ತೇವೆ. ಮಕ್ಕಳಿಗೆ ಯಾವ ತರ ಪ್ರಿಪೇರ್ ಆಗ್ಲಿಕ್ಕೆ ಯಾವ ತರ ಗೈಡ್ಲೈನ್ಸ್ ಕೊಡ್ತೀರಿ? ಮಕ್ಕಳಿಗೆ ಒಂದು ಹೆಚ್ಚಿನದ್ದು ಕಾಮರ್ಸ್ ಸ್ಟೂಡೆಂಟ್ಸಿಗೆ ಮೇನ್ ಆಗಿ ನಾವು ಟಾರ್ಗೆಟ್ ಮಾಡಿದ್ದು ಸ್ಟಾರ್ಟ್ ಮಾಡಬೇಕಾದ್ರೆ. ಮತ್ತೆ ನಾವು ಸೈನ್ಸ್ ಮಕ್ಕಳನ್ನು ಸಹ ಇನ್ವಾಲ್ವ್ ಮಾಡ್ಕೊಂಡಿದ್ದೇವೆ. ಈಗ ಇಂಜಿನಿಯರಿಂಗ್ ಡಾಕ್ಟರ್ ಅಂತ ಹೇಳಿ ಹೆಚ್ಚಿನವರು ಅದೇ ಥಿಂಕ್ ಮಾಡ್ತಾರೆ, ಅದನ್ನ ಬಿಟ್ಟರೆ ಬೇರೆ ಯಾವ ಫೀಲ್ಡ್ ಇಲ್ಲ ಅಂತ ಹೇಳಿ ಅನ್ಕೊಳ್ತಾರೆ, ಎಸ್ಪೆಷಲಿ ಕೋಸ್ಟಲ್ ಏರಿಯಾದವರು, ಉಡುಪಿ ಮ್ಯಾಂಗ್ಳೂರವರು. ಸೊ ನಾವು ಏನ್ ಥಿಂಕ್ ಮಾಡಿದ್ದೇವೆ ಅಂದ್ರೆ ಅದೇ ನಮ್ಮ ಲೈಫಲ್ಲಿ ಬಿಸ್ನೆಸ್ ಅಂತ ಹೇಳಿ ಆಗುದಿಲ್ಲ, ಅಥವಾ ಅದರಲ್ಲೇ ನಾವು ಅರ್ನ್ ಮಾಡ್ತೇವೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಜಾಬ್ ಅಪರ್ಚುನಿಟಿ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಇನ್ ಕೇಸ್ ಬೇರೆ ಯಾವ ಜಾಬ್ ಇಲ್ಲದಿದ್ರು ಸಹ ನಾವು ಬಿಸ್ನೆಸ್ ಅಂತ ಹೇಳಿ ಮಾಡ್ಬೋದು. ಅದು ಇದೇ ಫೀಲ್ಡ್ ಅಂತ ಆಗ್ಬೇಕಾಗಿಲ್ಲ. ಅಂದ್ರೆ ಪಾನಿಪುರಿ ಬಿಸ್ನೆಸ್ ಇನ್ನು ಸ್ಟಾರ್ಟ್ ಮಾಡ್ಬೋದು, ಅಥವಾ ಬೇರೆ ಯಾವ್ದಾದ್ರು ಬೇರೆ ರೀತಿಯ ಬಿಸ್ನೆಸ್ ಇನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಅದು ಮಕ್ಕಳಿಗೆ ಒಂದು ಅರಿವು ಮೂಡಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅದ್ರಲ್ಲಿ ಯಾವ ರೀತಿ ಪ್ರಾಬ್ಲಮ್ ಆಗ್ತದೆ, ಆರ್ಗನೈಸ್ ಹೇಗೆ ಮಾಡುದು. ಬರೀ ಬಿಸ್ನೆಸ್ ಮಾಡುದು ಅಂತ ಹೇಳಿದ್ರೆ ಲಾಭ ನಷ್ಟ ಮಾತ್ರ ಅಲ್ಲ, ಅದನ್ನು ಆರ್ಗನೈಸ್ ಮಾಡ್ಲಿಕ್ಕೆ ಅಥವಾ ಸ್ಟಾಲ್ ಅನ್ನು ಇನ್ಸ್ಟಾಲ್ ಮಾಡ್ಲಿಕ್ಕೆ ಅವರಿಗೆ ಎಷ್ಟು ಕಷ್ಟ ಇರ್ತದೆ, ಅದ್ರ ಬಗ್ಗೆ ಒಂದು ಸಣ್ಣ ಅರಿವು ಮೂಡಿಸುವ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ರೆಸ್ಪಾನ್ಸ್ ಸಿಗ್ತಾ ಇದೆ, ನಾವು ತುಂಬಾ ಖುಷಿಯಾಗಿದ್ದೀವಿ. ಇದೇ ಪ್ರೊಫೆಷನ್ ಮುಂದೆ ಶೋರ್ ತುಂಬಾ ಒಳ್ಳೆ ಆಪರ್ಚುನಿಟಿ. ಅದು ಇವಾಗಿನ ಟೀನೇಜರ್ಸ್ಗೆ ಬಿಸ್ನೆಸ್ ಅನ್ನುವಂಥದ್ದು ತುಂಬಾ ಒಳ್ಳೆ ಆಪರ್ಚುನಿಟಿ ಅಂಡ್ ತುಂಬಾ ಸ್ಕೋಪ್ ಇರುವಂತ ಫೀಲ್ಡ್. ಆತರ ಇಂಟ್ರೆಸ್ಟ್ ಇದೆ, ಬಟ್ ಇಟ್ಸ್ ಆನ್ ಹೌ ಹಾರ್ಡ್ ಯು ಆರ್ ವರ್ಕಿಂಗ್ ಅಂಡ್ ಪ್ಲಾನಿಂಗ್ ಬೇಕಾಗ್ತದೆ. ನಿಮ್ಮ ಶ್ರಮ ತುಂಬಾ ಇಸ್ ವೆರಿ ಇಂಪಾರ್ಟೆಂಟ್. ಯೋರ್ ಹಾರ್ಡ್ ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್. ಸೆಕೆಂಡ್ ಟೈಮ್ ಈಗ ಹೇಗೆ ಅನ್ಸಿ ಕಾರ್ಯಕ್ರಮ? ಒಳ್ಳೆ ಇದು ಒಂದು ನಾಲೆಜ್ ಬರುತ್ತೆ ಮಕ್ಕಳಿಗೆ. ಒಂದು ಬಿಸ್ನೆಸ್ ಮಾಡೋದು ಒಂದು ಅವರಿಗೆ ಇದು ಗೊತ್ತಾಗತ್ತಲ್ಲ, ಹಾಗಾಗಿ ಒಳ್ಳೆ ಒಂದು ಪ್ಲಾನಿಂಗ್ ಒಳ್ಳೇದು. ಒಂದು ಮಕ್ಕಳಿಗೆ ಒಂದು ನಾಲೆಜ್ ಇದೆ, ಒಳ್ಳೆ ಇದು. ಇದರಲ್ಲಿ ಮಕ್ಕಳಿಗೆ ಪೋಷಕರದು ಸಜೆಷನ್ ಯಾವ ತರ ಇರುತ್ತೆ? ನಿಮ್ಮ ಮಕ್ಕಳ ನನ್ನ ಮಕ್ಕಳು ನೈನ್ತ್ ಸ್ಟ್ಯಾಂಡರ್ಡ್. ಅಡ್ಡಿಲ್ಲ, ಮಕ್ಕಳಿಗೆ ಸ್ವಲ್ಪ ಇದಿರುತ್ತಲ್ಲ, ಪೇರೆಂಟ್ಸ್ ಅದರ ಸಪೋರ್ಟಿವ್ ಇದ್ರೆ ಒಳ್ಳೇದು ಮಕ್ಕಳಿಗೆ. ಅವ್ರದಿಗೆಲ್ಲ ಇದು ಮ್ಯಾಥ್ಸ್ ನಲ್ಲೆಲ್ಲ ಗೊತ್ತಿರೋದು ಇದೆಂತವೆಲ್ಲ ದುಡ್ಡೆಲ್ಲ ಇದು ತಗೊಳ್ಳೋದೆಲ್ಲ ಒಳ್ಳೆ ಇದು ನಾಲೆಜ್ ಒಳ್ಳೆ ಮಕ್ಕಳಿಗೆಲ್ಲ ಒಳ್ಳೆದು. ಇದು ಬಿಸ್ನೆಸ್ ಯಾವ ತರ ಹೋಗ್ಬೇಕು, ಪ್ರಾಫಿಟ್ ಲಾಸ್ ಎಲ್ಲ ಗೊತ್ತಾಗುತ್ತೆ. ರಯಾನ್ ಏನು ನಿಮ್ಮ ಸ್ಟಾಲಲ್ಲಿ ಏನು ಅವೆಲ್ಲ ಬಟಾಟೆ ಎಲ್ಲ ಇದೆ? ಮಿಸ್ಟರ್ ಮತ್ತೆ ಇದು ಫ್ರಾಗ್ನೆನ್ಸ್. ಟೋಟಲ್ ಎಷ್ಟು ಕಿಲೋ ಬಟಾಟೆ ಯೂಸ್ ಮಾಡಿದ್ರೆ? 40 kg. 40 ಕಿಲೋ ಬಟಾಟೆ. ಏನು ಈ ಐಡಿಯಾ ಹೇಗೆ ಬಂತು? ಈ ಐಡಿಯಾ ಅವರೆಲ್ಲ ಸೇರಿ ಮಾಡಿ. ಮುಂದೆ ಏನು ಯಾವ ಲೈನಿಗೆ ಹೋಗ್ಬೇಕು? ಮುಂದೆ ಬಿಸ್ನೆಸ್ ಲೈನ್. ಹೌದು. ಟೋಟಲ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ? ಟೋಟಲ್ 3,000 ಮಾಡಿದ್ವಿ. 3,000. ಏನು ಲಾಭ ಆಯ್ತಾ? ಆತಿತ್ತು ಇಲ್ಲ ಆತಿತ್ತು. ಓಕೆ, ಎಷ್ಟು ಜನ ಇದ್ರಿ? ನಾವು 5 ಜನ ಇದ್ವಿ. 5 ಜನ. ಎಲ್ಲ ಫಸ್ಟ್ PUC? ಫಸ್ಟ್ PUC, ಒಬ್ಬ ಸೆಕೆಂಡ್ PUC ಇದ್ದ. ಓಕೆ. ವರ್ಷ ಕಾರ್ಯಕ್ರಮ ಮೋಸ್ಟ್ಲಿ 4 ವರ್ಷ ಕಾರ್ಯಕ್ರಮ, 4 ವರ್ಷ ಬಂದಿತ್ತು. ದಿನ ವರ್ಷ ಜನ ಜಾಸ್ತಿ ಆಗಿ ಬಿಟ್ಟರೆ ಕಮ್ಮಿ ಆಗುತ್ತಿಲ್ಲ. ಆವಾಗಲೂ ನೀವು ಎಣಿಸ್ಕೊಳ್ಬೇಕು ಇದು ಸಕ್ಸಸ್ ಆಯ್ತಾ ಅಥವಾ
ಏನಾಯ್ತು ಅಲ್ಲಿ ನನ್ನ ಲೆಕ್ಕದಲ್ಲಿ ಕುಂದಾಪುರ ಉಡುಪಿ ಮೊತ್ತ ಮೊದಲಾಗಿ ಈ ಬಿಸ್ನೆಸ್ ಡೇ ಪ್ರೋಗ್ರಾಮ್ ಅನ್ನ ಆಯೋಜಿಸಿದ್ದೇ ಫಸ್ಟ್ ಇವರೇ ಅಂತೇಳಿ ಕಾಣಿಸ್ತದೆ. ಯಾಕಂದ್ರೆ ಪ್ರತಿಯೊಂದು ಬಿಸ್ನೆಸ್ ಮ್ಯಾನಿಗೂ ಅವ್ರವರಿಂದ ಆದ ಟೆಕ್ನಿಕ್ ಇತ್ತು. ಯಾರಿಗೂ ಏನ್ ಮೆಸೇಜ್ ಕೊಡುವಂಥದ್ದು ಏನಿಲ್ಲ, ಒಬ್ಬೊಬ್ಬರಲ್ಲಿ ಒಂದೊಂದು ಕಲೆ ಉಂಟು. ನಾವು ಮೆಸೇಜ್ ಕೊಟ್ಟವ್ರು ತಕೊಂಡ್ರೆ ನಮ್ಮನ್ನ ಫಾಲೋ ಮಾಡ್ತಾರೆ, ನಮ್ಮನ್ನ ಫಾಲೋ ಮಾಡಬಾರ್ದು ಅವ್ರು. ಅವರಿಂದ ಏನು ಟೆಕ್ನಿಕ್ ಇತ್ತು ಅದನ್ನ ಉಪಯೋಗಿಸ್ಕೊಳ್ಬೇಕು. ಯಾಕಂದ್ರೆ ರತನ್ ಟಾಟಾ ಎಲ್ಲರಿಗೂ ಆಗ್ಲಿಕ್ಕೆ ಆಗುದಿಲ್ಲ, ಅಂಬಾನಿ ಎಲ್ಲರಿಗೂ ಆಗ್ಲಿಕ್ಕೆ ಆಗುದಿಲ್ಲ. ಅಂಬಾನಿ ತಲೆಯಲ್ಲಿ ಏನಿತ್ತು ಅದು ಅಂಬಾನಿಯೇ ಯೂಸ್ ಮಾಡ್ಬೇಕು.